ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯಿಂದ ಭಾರತದ ಕಾಫಿ ಉದ್ಯಮದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಈ ಮುಂಚೆ ಭಾರತದಿಂದ ಗಲ್ಫ್ ರಾಷ್ಟ್ರಕ್ಕೆ 35% ಕಾಫಿ ರಫ್ತಾಗ್ತಾ ಇತ್ತು. ಆದರೆ ಯುದ್ಧದ ಪರಿಣಾಮವಾಗಿ ಬಂದರುಗಳು ಬಂದಾಗಿದ್ದು ಭಾರತದಿಂದ ಕಾಫಿ ರಫ್ತು ಮಾಡೋಕೆ ಪರದಾಡುವಂತಾಗಿದೆ. ಬಂದರುಗಳು ಬಂದ್ ಆಗಿರುವ ಹಿನ್ನೆಲೆ ರಫ್ತು ಮಾಡಲಾಗುವ ಕೋಟ್ಯಾಂತರ ರೂಪಾಯಿ ವಹಿವಾಟು ಬಂದ್ ಆಗಿದೆ. ಗಲ್ಫ್ ರಾಷ್ಟ್ರಕ್ಕೆ ತೆರಳುವ ಹಡಗುಗಳು ಬಂದರುಗಳಲ್ಲಿ ಮತ್ತು ಸಮುದ್ರದ ನಡುವೆ ಸಿಲುಕಿ ಪರದಾಡ್ತಾ ಇದೆ. ಇದರಿಂದಾಗಿ ಭಾರತದಲ್ಲಿ ಅಡುಗೆ ಅನಿಲ, ಡೀಸೆಲ್, ಪೆಟ್ರೋಲ್ ವ್ಯತ್ಯಯ ಉಂಟಾಗಿದೆ. ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಕೇವಲ ಯುದ್ಧ ಭೂಮಿಗೆ ಸೀಮಿತವಾಗದೆ ನೇರವಾಗಿ ಜನಸಾಮಾನ್ಯರ ಅಡುಗೆ ಮನೆಗೂ ಪ್ರವೇಶಿಸಿತು. ಯುದ್ಧದ ಬಿಸಿ ಭಾರತಕ್ಕೂ ತಟ್ಟಿದೆ. ದೇಶದಾದ್ಯಂತ ಎಲ್ಪಿಜಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಹೋಟೆಲ್ ಉದ್ಯಮದ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಕೆಲವರು ಲಾಭ ಪಡೆಯೋಕೆ ಮುಂದಾಗಿದ್ದಾರೆ. ಗ್ಯಾಸ್ ಬಿಕ್ಕಟ್ಟಿನ ಮಧ್ಯೆ ಗ್ಯಾಸ್ ಏಜೆನ್ಸಿಗಳು 1 to ಡಬಲ್ ರೇಟ್ ಪಡೆಯೋಕೆ ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಇನ್ನು ದೇಶದ ನಾನಾ ಭಾಗಗಳಲ್ಲಿ ಅಗತ್ಯ ವಸ್ತುಗಳ ಆಮದು ರಫ್ತು ಪ್ರಕ್ರಿಯೆ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಪರಿಣಾಮವಾಗಿ ಸ್ಥಗಿತಗೊಂಡಿದೆ. ಯುದ್ಧದ ಬಿಸಿ ಕರ್ನಾಟಕಕ್ಕೂ ತಟ್ಟಿದ್ದು ಚಿಕ್ಕಮಗಳೂರು, ಹಾಸನ, ಮಡಿಕೇರಿ ಜಿಲ್ಲೆಯಲ್ಲಿ ಬೆಳೆಯುವ ಕಾಫಿ ವಿದೇಶಕ್ಕೆ ರಫ್ತು ಮಾಡೋಕೆ ಸಾಧ್ಯವಾಗದೆ ಪರದಾಟ ಉಂಟಾಗಿದೆ. ಬಂದರುಗಳು ಬಂದ್ ಆಗಿರುವ ಹಿನ್ನೆಲೆ ರಾಜ್ಯದ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಹಿಂದಿನಿಂದಲೂ ಗಲ್ಫ್ ರಾಷ್ಟ್ರಗಳಲ್ಲಿ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರಿನ ಕಾಫಿಗೆ ಭಾರೀ ಬೇಡಿಕೆ ಇದೆ. ಆದರೆ ಇದೀಗ ಹಡಗುಗಳು ಸಮುದ್ರದ ಮಧ್ಯದಲ್ಲಿ ಮತ್ತು ಬಂದರುಗಳಲ್ಲೇ ಸಿಲುಕಿದ್ದು ಈಗಾಗಲೇ ಖರೀದಿಯಾಗಿರುವ ಕಾಫಿಯನ್ನು ಕಳುಹಿಸೋಕೆ ಸಾಧ್ಯವಾಗ್ತಿಲ್ಲ. ಇದರ ಪರಿಣಾಮವಾಗಿ ಗಲ್ಫ್ ರಾಷ್ಟ್ರಗಳ ಕಾಫಿ ಉದ್ಯಮಗಳು ಇನ್ನೂ ಉಳಿದಿರುವ ಕಾಫಿಯ ಖರೀದಿಗೆ ಮುಂದಾಗ್ತಾ ಇಲ್ಲ ಎನ್ನಲಾಗಿದೆ. ಒಟ್ಟಾರೆಯಾಗಿ ಕಾಫಿ ಉದ್ಯಮಕ್ಕೆ ಭಾರೀ ಹೊಡೆತ ಬಿದ್ದಿದ್ದು ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ತೀವ್ರತೆಯಿಂದ ದೇಶ ವಿದೇಶಗಳ ವ್ಯಾಪಾರ ವಹಿವಾಟಿಗೆ ಸಂಕಷ್ಟ ಎದುರಾಗಿದೆ.